ಒಂದು ಟೈಮಲ್ಲಿ ಅಂಕಲ್ ಬೈಕ್ ಅಂತ ಕರ್ಸ್ಕೊತಿದ್ದಂಥ ಒಂದು ಬೈಕು ಇವತ್ತು ಎಷ್ಟೋ ಯಂಗ್ಸ್ಟರ್ಸ್ನ ಡ್ರೀಮ್ ಬೈಕ್ ಆಗಿದೆ. 1901 ಇಂಗ್ಲೆಂಡಲ್ಲಿ ಮೇಡ್ ಲೈಕ್ ಎ ಗನ್ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ಒಂದು ಹೊಸ ಬೈಕ್ ಕಂಪನಿ ಹುಟ್ಟುತ್ತೆ. ಆ ಕಂಪನಿ ಯಾವುದು ಅಂದರೆ ರಾಯಲ್ ಎನ್ಫೀಲ್ಡ್. ಈ ಬೈಕ್ನ ಸೌಂಡು ಗನ್ ಶಾಟ್ ಥರ ಬರ್ತಾ ಇರೋದ್ರಿಂದ ಈ ಬೈಕ್ಗೆ ಮೇಡ್ ಲೈಕ್ ಎ ಗನ್ ಅನ್ನೋ ಒಂದು ಸ್ಲೋಗನ್ನ ಕೊಡ್ತಾರೆ. ಈ ಕಂಪನಿ ಮುಂದೆ ಹೋಗ್ತಾ ಹೋಗ್ತಾ ಯಮಹಾ ಮತ್ತು ಹೋಂಡಾ ಕಂಪನಿಗಳ ಮಧ್ಯೆ ಕಾಂಪೀಟ್ ಮಾಡೋಕ್ಕಾಗ್ದೇನೆ ಫಸ್ಟ್ ಟೈಮ್ UK ನಲ್ಲಿ ಬ್ಯಾಂಕ್ರಪ್ಟ್ ಆಗಿ ಮುಚ್ಚೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಈ ಕಂಪನಿ ಇಂಡಿಯಾಗೆ ಎಂಟ್ರಿ ಕೊಡುತ್ತೆ. ಇಲ್ಲೂ ಕೂಡ ಆಯಿಲ್ ಲೀಕೇಜು, ಬ್ಯಾಡ್ ಡಿಸೈನು ಮತ್ತೆ ಪೂರ್ ಕ್ವಾಲಿಟಿ ಅಂತ ಇದಕ್ಕೆ ಸುಮಾರು ಕಂಪ್ಲೇಂಟ್ಸ್ ಬರುತ್ತೆ. ಸ್ವಲ್ಪ ವರ್ಷ ಆದ್ಮೇಲೆ ಇಲ್ಲೂ ಕೂಡ ಈ ಕಂಪನಿ ಕ್ಲೋಸ್ ಆಗೋ ಮಟ್ಟಿಗೆ ಬರುತ್ತೆ. ನೆಕ್ಸ್ಟ್ ಈ ಕಂಪನಿಯ ಕೈ ಹಿಡಿಯೋದೇ ಈಚರ್ ಮೋಟಾರ್ಸ್. 1994 ಅಲ್ಲಿ ಈಚರ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ನ ಬೈ ಮಾಡುತ್ತೆ. 2000 ಇಸ್ವಿ ಬರ್ತಾ ಬರ್ತಾ ಕೇವಲ 2000 ಬೈಕ್ಗಳು ಮಾತ್ರ ಈ ಕಂಪನಿಲಿ ಸೆಲ್ ಆಗ್ತಾ ಇರ್ತವೆ. ನೆಕ್ಸ್ಟ್ ಈಚರ್ ಮೋಟಾರ್ಸ್ ನ 26 ವರ್ಷದ ಸಿದ್ಧಾರ್ಥ್ ಲಾಲ್ ಅನ್ನೋರು ಒಂದು ಲಾಸ್ಟ್ ಚಾನ್ಸ್ ತಗೊಂಡು ಈ ಬೈಕ್ಗೆ ಒಂದು ಹೊಸ ಲುಕ್ ನ ಕೊಡ್ತಾರೆ ಮತ್ತೆ ಇದರ ಇಂಜಿನ್ ನ ಚೇಂಜ್ ಮಾಡ್ತಾರೆ. ಇದೊಂದು ಅಡ್ವೆಂಚರ್ ಬೈಕ್ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಗೆ ಸೂಟ್ ಆಗುತ್ತೆ ಅಂತ ಬಾಲಿವುಡ್ ಮೂವಿಗಳಲ್ಲಿ ಇದನ್ನ ಪ್ರಮೋಟ್ ಮಾಡ್ತಾರೆ. ಇದರಿಂದ ಒಂದು ಟೈಮಲ್ಲಿ 2000 ಬೈಕ್ ಮಾತ್ರ ಸೆಲ್ ಆಗ್ತಿದ್ದಂತ ಈ ಕಂಪನಿ ಇವತ್ತು 10 ಲಕ್ಷ ಯೂನಿಟ್ ಅಷ್ಟು ಬೈಕ್ಗಳನ್ನ ಸೆಲ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದ ಮಿಡ್ ಸೈಜ್ ಇಂಜಿನ್ ಮಾರ್ಕೆಟ್ ಅಲ್ಲಿ ಇವತ್ತು ರಾಯಲ್ ಎನ್ಫೀಲ್ಡ್ ಶೇರು 87% ಇದೆ. ಹಾಗಾದ್ರೆ ಈ ಕಂಪನಿಯ ಗ್ರೋತ್ಗೆ ನಿಮ್ಮಲ್ಲಿ ಎಷ್ಟು ಜನ ಕಾರಣ ಆಗಿದ್ದೀರಾ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.